ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣಸ್ನೇಹಿ ಯೋಗೇಶ್. ನಾನು ಸತ್ರು ನನ್ನ ಬಾಡಿನ ಮನೆಗೆ ಕೊಡಬೇಡಿ. ಏನಿದು ಯೋಗೇಶ್ ಈ ಮಾತು ಹೇಳ್ತಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಈ ಮಾತನ್ನ ಹೇಳ್ತಿರೋದು ನಾನಲ್ಲ, ಇಲ್ಲೊಬ್ರು ವ್ಯಕ್ತಿ ನಾನು ಸತ್ರು ಕೂಡ ನನ್ನ ಬಾಡಿನ ಮನೆಗೆ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ ಏನು ಅಂತ ನನಗಂತೂ ಗೊತ್ತಿಲ್ಲ. ಅವರ ಸ್ಟೋರಿ ಕೇಳಿದ್ಮೇಲೆ ನನ್ನ ಕಣ್ಣಲ್ಲಿ ಒಂಥರ ನೀರು ಬಂದಂಗೆ ಆಯಿತು, ರಕ್ತ ಬರಬೇಕೇನೋ ಬರುತ್ತೇನೋ ಅನ್ನೋ ಅಷ್ಟು ಫೀಲ್ ಆಯಿತು. ಸೊ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ಮುಸ್ಲಿಮ್ಸ್ ಬಾಂಧವರು ಒಂದು ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಬನ್ನಿ ಅವ್ರನ್ನೇ ನೋಡೋಣ ಏನು ಮಾಡಿದ್ದಾರೆ ಅವ್ರ ಅದ್ಭುತವಾದಂಥ ಕೆಲಸ ಅಂತ. ಸೊ ಸ್ಟ್ರೈಟ್ ಆಗಿ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಖುಷಿ ಆಯಿತು, ತುಂಬ ದಿನ ಆಯಿತು ನೀವು ನೋಡಿ. ನಿಮ್ಮ ಎರಡನೇ ಬಾರಿ ಬರ್ತಾ ಇದ್ದೀರಾ? ಹೌದು ಸರ್. ನಾವು ಒಂದು 6 ತಿಂಗಳು ಒಂದ್ಸಲ ಬಂದಿದ್ದೋ. ಹಾಂ, ಇಲ್ಲಿ ಒಬ್ಬ ರಂಗ ಕರ್ನಾಟಕಕ್ಕೆ ಅವ್ರು ಕೈಲಾದಂಥ ಸಹಾಯಗಳು ಮಾಡಿದರೆ ಒಟ್ಟಿಗೆ ಏನು 100 ಜನ ಇದ್ದಾರೆ. ರಂಗ ಅನ್ನೋ ವ್ಯಕ್ತಿ ಬಿಟ್ಟು ಗೊತ್ತಿಲ್ಲ. ಹೇಗಿದ್ದಾರೆ ಇವಾಗ? ಏನಂದ್ರು? ಕರೆದ್ರ ನಾವು ಬರಲ್ಲ ಅಂತ ನೋಡಿ. ಈ ಥರ ಅಲ್ವಾ ಮನೆ ಭಾವನೆ ಇರೋದು. ಇಂಥ ಒಬ್ಬ ವ್ಯಕ್ತಿ ಬಿಟ್ಟರು ಸಾಕು ಕೊಡ್ಬಿಡ್ತಾರೆ. ಇವಾಗ ನಾನು ಇಲ್ಲಿಂದ ಬರಲೇ ಅಂತ ನಮ್ಮೂರಲ್ಲೆಲ್ಲ ನಮ್ಮ ಇನ್ಸ್ಪೆಕ್ಟರ್ ಸರ್ಕಲ್ ಸಾಹೇಬರು ಇಲ್ಲಿಗೆ ಕಳಿಸ್ಕೊಟ್ರು. ಸರ್ ಹೆಸರು ಸರ್? ಸರ್ ಹೆಸರು ಮಿತಿನ್ ಶಿಲ್ಪಿ ಅಂತ. ಸರ್ ನಮಸ್ಕಾರ, ಥ್ಯಾಂಕ್ ಯು. ಒಂದು ಅದ್ಭುತವಾದಂಥ ಕೆಲಸಕ್ಕೆ ಕೈ ಜೋಡಿಸಿದ್ರ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಅಮ್ಮ ಅಮ್ಮ ನಮಸ್ಕಾರ. ಏನು ಹೆಸರು? ಸಾಕಮ್ಮ. ಯಾವ ಊರು ನಿಮ್ದು? ಕನಕಪುರನಾ? ಮಕ್ಕಳೆಲ್ಲ ಎಲ್ಲಿದ್ದಾರೆ? ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳ್ಬಾರ್ದು. ಮಗಳಿದ್ದಾರೆ ಅಂತ ಕೇಳ್ಪಟ್ಟೆ. ಹೌದಾ? ಇನ್ನೊಬ್ಳು? ಯಾರಿಲ್ಲ, ಒಬ್ಳೆ ಮಗಳು, ಒಬ್ಳು ಸತ್ತೋದ್ಲು. ಹೌದಾ? ಸಂಬಂಧಿಕರು ಯಾಕೆ ಹೋಗಲ್ಲ? ಏನ್ ನಮ್ಗೆ ಇಷ್ಟ ಇಲ್ಲ. ನಮ್ ತಾಯಿ ತಂದೆ ಯಾಕೊಬ್ರು ಮನೆಗೆ ಹೋಗ್ಬೇಕು. ಈ ಬೀದಿಲ್ ಮಲ್ಗೋದಕ್ಕಿಂತ ಯಾರ್ದಾರ ಮನೇಲಿ ಆಶ್ರಯ ಪಡೋದು ಒಳ್ಳೇದಲ್ವಾ? ಹೌದು, ಯಾರ್ದಾರ ಮನೇಲಿ ಹೋಗಿ ಇರ್ಬೋದಲ್ವಾ? ಬಂದ್ವಿ. ನಾನು 6 ತಿಂಗಳಾಗ್ಬೇಕಾಯ್ತರು. ಎಲ್ಲಿಗೆ ಬಂದು? ಇಲ್ಲಿಗೆ 3 ಸಾರಿ ಬಂದು ಬರ್ಕ ಬಂದ್ರು. ಕರ್ಕೊಯ್ತೀವಿ ಅಜ್ಜಿ ಅಂತ. ತಿರ್ಗಾ ಅವ್ರು ಬರ್ಲೇ ಇಲ್ಲ. ಅಯ್ಯಯ್ಯೋ, ನಮ್ಮ ಆಶ್ರಮದ ಬಗ್ಗೆ ಹಂಗಾರೆ ಮುಂಚೆನೆ ಗೊತ್ತು ನಿಮ್ಗೆ? ನಾನ್ ಸೇರ್ಕೋಬೇಕು ಅಂತ ತುಂಬಾ ಮಾತಾಡಿ ತುಂಬಾ ಬರ್ಕೊಂಡು ಎಲ್ಲ ಬಂದ್ರು ನೋಡ್ಕೊಂಡು. ಎಲ್ಲ ನಮ್ ತಾಯಿ ತಂದೆ ಹೆಸರು, ಎಲ್ಲ ನಮ್ಮ ಮನೆಯ ಹೆಸರು, ನಮ್ಮ ಅಪ್ಪರ ಮನೆಯದು ಎಲ್ಲ ಬರ್ಕೊಂಡು ಬಂದ್ರು. ತಿರ್ಗಾ ಬಂದು ಕರ್ಕೊಯ್ತಾರೆ ಅಂತ ನಾನ್ ಬೇಕಾದ ಸಾರಿ ನೋಡಿದೆ. ಎತ್ತಿ ಬರ್ತಾರೆ. ಇಲ್ಲೇ ಇರ್ತೀರಾ ನಿಜವಾಗ್ಲು? ನಾನು ಇಲ್ಲೇ ಇರ್ತೀನಿ. ನಾನು ಸತ್ತು ನಾನು ಹೆಣಾನು ನೀವೇ ಮಾಡ್ಬಿಡಿ. ನಾನು ಅಯ್ಯಯ್ಯೋ, ಯಾಕೆ ಈ ಮಾತು ಹೇಳ್ತೀರಾ? ನೀವಿನ್ನೂ ಚೆನ್ನಾಗಿರ್ಬೇಕು. ಇಲ್ಲ ಹೋಗಲ್ಲಪ್ಪ. ನಿಮ್ ಮನೆಯವ್ರದ್ದು ಯಾರ್ದಾರ ನಂಬರ್ ಇದ್ರೆ ಕೊಡಿ, ಕಳಿಸ್ಬಿಡಿ. ನಿಮ್ ಮನೆಯವ್ರದ್ದು ಯಾರ್ದಾರ ನಂಬರ್ ಇದ್ರೆ ಕಳಿಸ್. ನಾನು ಯಾವ್ದು ಎತ್ಕೊ ಬರಲ್ಲ. ಅವ್ರಿಗೆ ಮಾತಾಡ್ಸಲ್ಲ, ನಾನು ಮಾತಾಡ್ಸಲ್ಲ. ಯಾಕೆ ಮಾತಾಡ್ಸಲ್ಲ? ನನ್ಗೆ ಇಷ್ಟ ಇಲ್ಲ, ಮಾತಾಡ್ಸಲ್ಲ. ಏನ್ ಓದಿದಿರಮ್ಮ? ನೀವು ನಾನು ಓದಿಲ್ಲಪ್ಪ. ಕೆಲಸನ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೆ. ಈಗ 4 ವರ್ಷದಿಂದ ಕಣ್ಣು ಪ್ರಾಬ್ಲಮ್, ಕಣ್ ಕಾಣ್ತಾ ಇಲ್ಲ. ಮಾಡಕ್ಕಾಗಲ್ಲ. ಯಜಮಾನ್ರು ಯಜಮಾನ್ರಲ್ಲ, ತೀರೋದ್ರಾ? ಇದು ರೇಷ್ಮೆ ತಯಾರಿ ಮಾಡ್ತಿದ್ದೆ ನಾನು. ಅಂದ್ರೆ ನಿಮ್ ಮಾತಿನ ಪ್ರಕಾರ ಈಗ ಸತ್ರು ಮನೆಗೆ ಹೋಗಲ್ಲ ನೀವು? ಯಾಕೆ ಅಷ್ಟು ದೃಢ ನಿರ್ಧಾರ ಮಾಡ್ಬಿಟ್ಟಿದ್ರಲ್ಲ? ಇಲ್ಲ, ಬೇಡ ನನ್ಗೆ ಯಾರು ಬೇಡ. ನಿಮ್ಮ ಮನೆ ನಿಮ್ಮ ಆಶೀರ್ವಾದ ಇದ್ರೆ ಸಾಕು ನನಗೆ. ಹೌದಾ? ನಮ್ಗಿಂತ ಮನೆಯವ್ರು ಬೆಟರ್ ಅಲ್ವಾ? ನಾವೇನು ನಿಮ್ಮನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಳಕ್ ಆಯ್ತದ? ನಿಮ್ ಮನೆಯವ್ರು ನೋಡ್ಕೊಂಡಂಗೆ? ಪ್ರೀತಿ ಇಲ್ದೇ ಹೋಗ್ಲಿ, ತೂ ಅಂದ್ಬಿಟ್ಟ ಮೇಲೆ ಬೇಡ. ತಗೊಂಡಿರೋ ಜಾಗ ಕಾಲಿಡಬಾರ್ದು. ಇದೊಂದು ಹಳ್ಳಿ ಜನರ ಮನ್ಸಲ್ಲಿ ಯಾವಾಗ್ಲೂ ಶಾಶ್ವತವಾಗಿ ಇರ್ತದೆ ಸರ್. ಯಾರಾದ್ರೂ ಒಬ್ಬ ವ್ಯಕ್ತಿ ತೂಚಿ ಅಂದ್ರೆ ಅಲ್ಲಿ ಚಪ್ಲಿನೂ ಬಿಡೋದಿಲ್ಲ. ಹೌದು ಅವರು. ಬನ್ನಿ ಬನ್ನಿ ತಾಯಿ, ಬನ್ನಿ ಅವ್ವ. ನಡಿಯಕ್ ಆಯ್ತದಾ? ಚೆನ್ನಾಗಿ ಮಾತಾಡ್ತೀರಿ. ಬನ್ನಿ 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 ನೋಡೋಣ. ನೀವ್ ಹೆಂಗ್ ಹೇಳಿತೀರ ಅಂತ ನೋಡ್ಬೇಕು ನಾನು ಇವಾಗ. ಬನ್ನಿ, ಇಟ್ಕೊಳ್ಳ ಕೈನಾ? ನಿಧಾನಕ್ಕೆ ಇಳಿದಿ. ಏನಾಗಲ್ಲ ಬಾಳವ. ಏನು ಎತ್ತಿಸ್ಕೊಡ್ಲಿಲ್ಲ, ನಮ್ಗೆ ಚಪ್ಪಲಿ ಎತ್ತಿಸ್ಕೊಡ್ಲಿಲ್ಲ, ಬಟ್ಟೆ ಬದಿ ಸಾಮಾನು ಏನು
ಬಾ ಹೊಸದ್ ಕೊಡ್ಸೋಣ ಹೊಸದು ಕೊಡ್ಸೋಣ ಅಂತ ಅದೆಲ್ಲ ಹಳೇದಾಗಿತ್ತು, ಎಲ್ಲ ಹಾಳಾಗ್ತದೆ. ಇವಾಗ ಎಲ್ಲ ಒಳ್ಳೇದು ಹೊಸದ್ದು. ಯಾಕೋ ಅಳ್ತಿದಿ? ಅಲ್ಲ ಏನು ಆಗಲಿಲ್ಲ, ಅಷ್ಟೊಂದೆಲ್ಲ ಬಿಟ್ಟು ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟು ನಾನು ನೀರ್ ಬೇಕೆ? ನನಗೆ ಯಾರನ್ನೂ ನಂಬಲಿಲ್ಲ, ಎಲ್ಲರೂ ಬಿಟ್ಬಿಟ್ಟು ನಿಮ್ಮ ಮುಂದ್ಕೊಂಡು ಬಂದಿದ್ದೀನಿ. ಇರ್ಲಿ ನಿಮ್ಮ ಆಶೀರ್ವಾದ ಇರ್ಲಿ. ಇವ್ರು ಕರ್ಕೊಂಡು ಸೇರ್ಸವ್ರೆ, ಇವರೇ ನನಗೆ ತಾಯಿ ತಂದೆ ಮಕ್ಕಳು ಮಾಡಿದ್ದಾರೆ. ನಮ್ಗಿಂತ ನಮ್ಮ ಯೋಗೇಶ್ ಅಣ್ಣ ಅವ್ರು ಬಿಟ್ಬಿಡೋದಲ್ಲ, ನಾವು ಬಿಟ್ಬಿಟ್ಟಿದ್ದೀವಿ. ಅವ್ರು ನಿಮ್ಗೆ ಸಾಕದ್ ಅವರು, ಅವ್ರನ್ನ ಆಶೀರ್ವಾದ ಮೇಲೆ ನಿನ್ನ ಆಚೆ ಕಳಿಸ್ತೆ ಒಳಗೆ ಸೇರ್ಸ್ಕೊತಾವ್ರಲ್ಲ, ಅದು ಗ್ರೇಟ್ ಯೋಗೇಶ್ ಸರ್. ಅಣ್ಣ ನೀವು ನೋಡ್ದಂಗೆ ನಮ್ಮ ಆಶ್ರಮದಲ್ಲಿ ನೀವು ನೋಡ್ದಂಗೆ ಹೇಳ್ತಿರೋದು, ಒಬ್ಬರಾದ್ರೂ ಮಲ್ಗಕ್ ಜಾಗ ಇದೆಯಾ? ಇಲ್ಲ ಅಣ್ಣ, ಹೇಳಿ ಫೆಬ್ರವರಿ ಅವ್ನ ಬೆಡ್ಡಲ್ಲಿ ನಮ್ಗೆ ಬಹಳ ಖುಷಿ ಆಯ್ತು. ಭಾರಿ ಅನುಕೂಲ ಇದೆ ಸರ್. ಈಗ ಸಾಹೇಬ್ರು ಅಲ್ಲಿಂದ ಕಳ್ಸಿದ್ರು, ನಾನು ಫೋನ್ ಮಾಡೋನಿ ಅಂದ್ರು. ಅಷ್ಟೊಂದು ನಮ್ಮ ಚಾಂದು ಅವರು ಫೋನ್ ಮಾಡಿದ್ದು ಅಂದ್ರು, ಹಿಂಗೆ ಕರ್ಕೊಂಡು ಹೋಗೋಣ. ಅದೇ ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಣ್ಣ, ಒಂದೇ ಒಂದು ಬೆಡ್ ಕೂಡ ಖಾಲಿ ಇಲ್ಲ ಕಣ. ಆದ್ರೆ ಕರ್ಕೊಂಬಂದವ್ರಿಗೆ ಅಥವಾ ಬೀದಿ ಮಲಗಿರೋರ್ಗೆ ಬೇಜಾರಾಗಬಾರ್ದು, ಏನಾದ್ರೂ ಆಗ್ಲಿ ಅಂತ ಪರಿಸ್ಥಿತಿ ನೋಡಿದ್ರೆ ನೀವೇನೋ ನಮ್ಮ ಮಳೆ ಬಂದ್ರು ಎದ್ದೊಳ್ತಾರಲ್ಲ, ಅಲ್ಲೇ ಮಂದಿರು ಮಳೆ ಬಂದ್ರು ನಡಿಕಾಗಲ್ಲ, ಕಣ್ಕಾಣಲ್ಲ, ಎಲ್ಲ ಎದ್ದೊಳಕ್ಕೂ ಆಗಲ್ವಲ್ಲ ಸರ್. ಕಂಪ್ಲೀಟ್ ಕಾಣಲ್ಲೇನವ? ಅರ್ಧ ಕಾಣ್ತದೆ. ಆಪರೇಷನ್ ಮಾಡ್ಸಿದ್ದು ಯಾವ ತರ? ಇಲ್ಲ ನಾಳೆ ಹನ್ನೊಂದು ಇದೆ ಸರ್. ನನ್ನ ಜೀವನದಲ್ಲಿ ನಾನು ಆಶ್ರಮ ಒಳಗಡೆ ಹೋಗಿ ಏನು ಅಂತ ನೋಡಿರ್ಲಿಲ್ಲ. ಇವತ್ತು ನನ್ನ ಮೊದಲನೇ ಸರಿ ಬಂದಿರೋದು. ನನಗೆ 47 ವರ್ಷ ವಯಸ್ಸು, ಆದ್ರೆ ಇವತ್ತು ನಾನು ಮೊದಲನೇ ಸರಿ ಬಂದಿದ್ದೀನಿ. ಈ ಆಶ್ರಮದ ಒಳಗಡೆ ಹೋಗಿ ಎಲ್ಲ ನೋಡ್ಬಿಟ್ಟು ನನಗೆ ಇಲ್ಲಿ ನಮ್ಮ ಇದರಲ್ಲಿ ಮದ್ರಸ ಅಂತ ಇರ್ತದೆ, ಅದರಲ್ಲಿ ಎಷ್ಟು ನೀಟಾಗಿ ಮಡಗಿದ್ದಾರೆ ಮದ್ರಸದಲ್ಲಿ, ಅದೇ ತರ ಆಶ್ರಮ ಕೂಡ ನೀಟಾಗಿ ಮಡಗಿದ್ದೀರಾ. ಇಲ್ಲಿ ಬರೋರಿಗೆ ಅನಾಥರು ಅನ್ಕೊಂಡು ಬಂದವ್ರಿಗೆ ನೀವು ಆಶ್ರಯ ಕೊಟ್ಟು ಅವ್ರ ಸೇವೆನ ಮಾಡ್ತಾ ಇದ್ದೀರಾ. ತನ್ನ ಮಕ್ಕಳು ಹೆತ್ತೋ ತಾಯಿ ತಂದೆಗೆ ನಾನು ಎಲ್ಲರಿಗೂ ಈ ಕರ್ನಾಟಕದಲ್ಲಿ ಎಲ್ಲರಿಗೂ ಇರೋರಿಗೆಲ್ಲ ಹೇಳ್ತಾ ಇದ್ದೀನಿ, ತನ್ನ ತಾಯಿ ತಂದೆನ ಬಿಡಬೇಡಿ, ದಯವಿಟ್ಟು ಸಾಕಿ. ಇಂಥ ನಮ್ಮ ಯೋಗೇಶ್ ಸರ್ ಇದ್ದಾರೆ, ಇಂಥ ಸಹಾಯ ಇಲ್ಲದೆ ಹೋದ್ರೆ ಇನ್ಯಾವ ಕಾರಣಕ್ಕೂ ಬಿಟ್ಟಿರೋ ತಾಯಿ ತಂದೆ ಅವ್ರನ್ನ ಆಶ್ರಯ ಕೊಡೋಕ್ಕೆ ತಯಾರಿರಲ್ಲ. ನಾವೇನೋ ತಂದು ಬಿಡ್ತಾ ಇದ್ದೀವಿ. ನಾವು ನಮ್ಮ ಅಧ್ಯಕ್ಷರು ಶ್ರೀನಿವಾಸ್ ಅವರು, ನಮ್ಮ ಕರ್ನಾಟಕ ಯುವಶಕ್ತಿ ವೇದಿಕೆ ಸಂಘಟನೆಯಿಂದ ನಾವು ಬಂದಿದ್ದೀವಿ. ನಾವು ಇವತ್ತು ಕರ್ಕೊಂಡು ಬಂದು ಬಿಟ್ಟಿದ್ದೀವಿ. ಕರ್ಕೊಂಡು ಬಂದು ಬಿಡೋದು ದೊಡ್ಡದಲ್ಲ, ಇಲ್ಲಿ ಇಡಿಸ್ಕೊಂಡು ಇವ್ರ ಕಷ್ಟ ಸುಖ ನೋಡ್ಕೊಂಡು, ಇವ್ರದ್ದು ಒಳ್ಳೇದು ಕೆಟ್ಟದ್ದೆಲ್ಲ ನೋಡ್ಕೊಂಡು ಇವ್ರು ಇಟ್ಕೊಂಡಿದಾರಲ್ಲ, ಇದು ಬಹಳ ದೊಡ್ಡತನ. ಹುಟ್ಟಿರೋ ತಂದೆ ಸೇವೆ ಮಾಡಿದಿರೋ ಆಗದಿರೋ ಕೆಲಸನ ಇವತ್ತು ನಮ್ಮ ಯೋಗೇಶ್ ಸರ್ ಮಾಡ್ತಾವ್ರೆ. ನನ್ನ ಕಡೆಯಿಂದ ನನ್ನ ಹೃದಯದಿಂದ ನಮ್ಮ ಅಣ್ಣ ಸ್ಥಾನ ಕೊಟ್ಟು ನನ್ನ ಆಶೀರ್ವಾದ ಸದಾ ಇರುತ್ತೆ. ನಮ್ಮ ದೇವ್ರ ಹತ್ರ ನಾನು ಸದಾ ಬೇಡ್ಕೋತೀನಿ, ಇವ್ರಿಗೆ ಆಯುಸ್ ಕೊಟ್ಟು ದೇವರು ಇವ್ರಿಗೆ ಆರೋಗ್ಯ ಕೊಡ್ಲಿ ಅಂತ. ಖುಷಿ ಆಯ್ತು ಸರ್. ಅಜಯ್ ಬನ್ನಿ, ಇರೋಷ್ಟು ದಿನಾನು ಖುಷಿಯಾಗಿರ್ಬೇಕು. ನಾಳೆ ನಿನಗೆ ಕಣ್ಣು ಆಪರೇಷನ್ ಚೆಕ್ ಮಾಡಿಸಿ, ನಾಳೆನೆ ಕಣ್ಣು ಆಪರೇಷನ್ ಆಯ್ತಾ? ಅಲ್ಲಿ ಮಲ್ಕೊಳ್ಳಿ. ಎಷ್ಟು ದಿವಸದಿಂದ ಮಲಗ್ತಾ ಇದ್ದೀರಾ? ಮನೇನೆ ನಮ್ಮ ಊರೇ ಹುಟ್ಟಿದೂರಿ ಬೋಣ್ರಿ ಬೌಂಡ್ರಿ ನಮ್ದು ಏರಿಯಾ ಏರಿಯಾ. ಅವರು ನಾವೆಲ್ಲಿ ಕುತ್ಕೊಂಡು ನಾನು ಅವ್ರು ಕೇಳ್ತಾ ಇರಲಿಲ್ಲ. ಯಾಕೆಂದ್ರೆ ಏನ್ ಯಾವ್ದ್ರಲ್ಲೂ ತಪ್ಪಿಲ್ಲ, ಏನೋ ಕುತ್ಕೋತಾರೆ ಅಂತವ್ರು, ಕುತ್ಕೊಳ್ಳಿದ್ರು ಅಂತ. ಕಂಪ್ಲೀಟ್ ಕಾಣಲ್ವಾ ಕಣ್ಣು? ಒಂಚೂರು ಕಾಣಲ್ವಾ? ಸ್ವಲ್ಪ ಕಾಣ್ತದೆ. ಹಿಂದೆ ಬನ್ನಿ ಕೂತ್ಕೊಳ್ಳಿ. ಆ ಕಡೆ ಕೂತ್ಕೊಳ್ಳಿ. ಬಿಡ್ಬಿಟ್ಟು ಅವ್ರು ಕುತ್ಕೊತೀನಿ ಇಲ್ವಾ? ಅಜ್ಜಿ ನಿಮ್ಮ ಹೆಸರೇನಂದ್ರಿ? ಸಾಕಮ್ಮ. ಸಾಕಮ್ಮ, ಇಲ್ಲ ಬೇರೆ ಬೇರೆ ಕೂತಿದ. ಇನ್ನೇನು ಅಡ್ರೆಸ್ ಏನಿದೆಯಾ? ಅಡ್ರೆಸ್ ಅದೇ, ಏನಿದು? ಅದು ದೇವ್ರ ಹೆಸರು ಮಾಸ್ತಿ, ಮಾಸ್ತಿಯಮ್ಮ, ನೀರ್ ಮಾಸ್ತಿಯಮ್ಮ ಅಂತ ಹೆಸರು, ದೇವ್ರ ಹೆಸರು ಅಂತೆ. ಸೊ ಕನಕಪುರದಲ್ಲಿ ತುಂಬಾ ಕಷ್ಟದಲ್ಲಿದ್ರಂತೆ. ಸೊ ಮಳೆ ಚಳಿ ಗಾಳಿ ಅಂದಲೆ ಬೀದಿಯಲ್ಲಿ ಮಲಗ್ತಾ, ಯಾರ ಮನೆ ತಗ ಹೋಗ್ತಿರೋ, ಯಾರ ಮನೆ ಹತ್ರ ನಮ್ಮವ್ರು ಅಂತ ಯಾರ ಮನೆ ಹತ್ರ ನಾವು ಹೋಗ್ತಾ ಇರೋ, ಯಾರ ಹತ್ರ ಹೋಗ್ತಾ ಇಲ್ಲ. ಊಟ ತಿಂಡಿಗೆಲ್ಲ ಅವ ಏನ್ ಮಾಡ್ತಿದ್ದೆ? ಊಟ ತಿಂಡಿಗೆಲ್ಲ ಅವರು ಯಾರು ಕಟ್ಟಿಸ್ಕೊಡಿದ್ರೆ ನಾನು ಕೇಳ್ತಾ ಇರಲಿಲ್ಲ. ಅವರು ಊಟ ತಿಂಡಿ ಯಾರು ಹುಡುಗರು ಎಲ್ಲ ತಂದ್ಕೊಡೋರು. ಒಂದು ಹುಡುಗಿ ಅದೇ, ಅದು ನಮ್ಮ ಸಂಬಂಧಿದ್ದು, ಅದು ತಿಂಡಿ ಗಿಂಡಿ ಊಟ ಎಲ್ಲ ಅದೇ ತಂದ್ಕೊಡ್ತಾ ಇತ್ತು, ನೋಡ್ಕೊತಾ ಇತ್ತು. ಆಮೇಲೆ ನಾನು ಬರಲ್ಲ ಅಂತ ಎಲ್ಲೂ ಬರಲ್ಲ ಅಂತ ಮಳೆ ಬರಲಿ ಸರಿ ಬರಲಿ ಅಲ್ಲೇ ಕುತ್ಕೊಂಡು ಅಲ್ಲೇ ನಿಂತ್ಕೊಂಡ್ವಿ ಅವ್ರಿಗೆ. ಇವಾಗ ಅನಾಥಾಶ್ರಮದಲ್ಲಿ ಇರ್ತೀರ, ಆಮೇಲೆ 2 ದಿನ ಬಿಟ್ಟು ನಾವು ಹೋಯ್ತೀನಿ ಅಂದ್ರೆ ಕಳ್ಸಲ್ಲ. ಹೋಯ್ತೀನಿ ಅಂದ್ರೆ ಪಾಯಡೆಲ್ಲ ಕಾಯ್ತು, ನಾನು ಇಲ್ಲೇ ಇರ್ತೀನಿ. ನಾವು ಮಾತಾಡೋಣ.
ಇಲ್ಲಿ ಬಂದವರೆಲ್ಲ ಹೆಗ್ಗೆ ಹೇಳೋದು, ಒಂದು ವಾರ 15 ಸಾವಿರ ರೆಡಿ ಆದ್ಮೇಲೆ ನಾನು ಹೋಯ್ತೀನಪ್ಪ, ನಮ್ಮ ನೆಂಟ್ರವ್ರೆ, ನಮ್ಮ ದೊಡ್ಡಪ್ಪನ ಮಗ ಅವನೇ, ಚಿಕ್ಕಪ್ಪ ಅವನೇ, ಅಲ್ಲಿ ಫ್ರೆಂಡ್ಸ್ ಅವರೇ. ನಾವು ಬಡಪ್ಪ ಚಿಕ್ಕಪ್ಪನ ಮಗ ಇದ್ರೆ ನಾವ್ಯಾಕೆ ಇಲ್ಲಿಗೆ ಬರ್ಬೇಕಾಯ್ತು ಹೇಳ್ರಿ? ಹಿಂಸೆ ಅಂತ ನಾವ್ಯಾಕೆ ಬರ್ಬೇಕಾಯ್ತು? ನಮ್ಗೆ ಯಾರು ಇಲ್ಲ ಇವಾಗ. ಮೇಲೆ ನೀವೇ ನಮ್ಗೆ ಎಲ್ಲ ದಿಕ್ಕು ದಿವಾಳಿ ಬಂದು ಬಳಗ ಸರೂರು ನೀವೇ. ಏನಾರು ಹೆಚ್ಚು ಕಮ್ಮಿ ಆದ್ರೆ ಮನೆಗೆ ತಿಳಿಸ್ಬೇಕಲ್ಲ ನಾವು, ಯಾರು ಇದ್ರೆ. ತಿಳಿಸ್ಬೇಡ್ರಿ ಯಾರಿಗೂ. ಹೌದಾ? ಯಾರು ಬೇಡ ಅಂತೀರಾ? ಯಾರು ಬೇಡ, ನೀವೇ ಸಾಕು. ಸ್ನೇಹಿತರೆ ಭಾಳ ನೊಂದಿದ್ದಾರೆ ಅನ್ಸುತ್ತೆ, ಗೊತ್ತಿಲ್ಲ ಅವರ ಫ್ಯಾಮಿಲಿ ವಿಚಾರ. ಅಕಸ್ಮಾತ್ ಆಗಿ ಏನಾದರೂ ಇವ್ರಿಗೆ ರಿಲೇಷನ್ಗಳಿದ್ರೆ ಯಾರಾದ್ರೂ ಕರ್ಕೊಂಡು ಹೋಗ್ತೀವಿ ಮಸ್ತಾಗವ್ರೆ, ಊರೇ ಅದೇ ಬೇಡ ಬೇಡ, ಬೇಡ. ಇಡೀ ಊರೇ ಬೇಡ. ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಕನಕಪುರದಿಂದ ಬಂದಂಥ ಎಲ್ಲ ಅಣ್ಣಂದ್ರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರ. ಒಂದು ಅದ್ಭುತವಾದಂಥ ಕೆಲಸನ ನೋಡಿ. ಇವತ್ತಿನ ಕಾಲದಲ್ಲಿ ಯಾರಾದರೂ ಬಿದ್ದೋಗಿದ್ರೆ ಏನೋ ಜೋಬಿಂದ 10 ರೂಪಾಯಿ ಕೊಟ್ಟೋ ಇಲ್ಲ ಒಂದು ಪ್ಯಾಕೆಟ್ ಊಟ ಕೊಡಿಸೋ ಹೋಗ್ಬಿಡ್ತಾರೆ. ಅಂಥದ್ರಲ್ಲಿ ರಿಸಿಪ್ಟ್ ತೊಗೊಂಡು ಸ್ಟೇಷನಿಗೆ ಕರ್ಕೊಂಡೋಗಿ ಲೆಟ್ರು ಮಾಡಿಸಿ ಕೊಡಿ ಸರ್, ಲೆಟ್ರು ನಮ್ಗೆ ಯಾರು ಇಲ್ಲ ಕೂಡ ಮಾಡಿಸಿ ಕರ್ಕೊಂಡು ಬಂದಿರ್ತಾರೆ. ಥ್ಯಾಂಕ್ ಯು ಸರ್, ಭಾಳ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಾ. ಪ್ರತಿಯೊಬ್ಬರು ಈ ಥರ ಸೇವೆಯನ್ನು ಮಾಡೋಕ್ಕೆ ಮುಂದಾದರೆ ನಮಗೆ ಸ್ವಲ್ಪ ಕಷ್ಟ ಕಮ್ಮಿ ಆಗುತ್ತೆ. ಭೂಮಿ ಮೇಲೆ ನಿರಾಶ್ರಿತರ ಸಂಖ್ಯೆನೂ ಕಮ್ಮಿ ಆಗುತ್ತೆ. ನಿರಾಶ್ರಿತರಲ್ಲ ಇವರೆಲ್ಲ ದೇವ್ರ ಮಕ್ಕಳು ಅಂತ ನಾವು ಯಾವಾಗಲೂ ಹೇಳ್ತೀವಿ. ಸೊ ದೇವ್ರ ಮಕ್ಕಳ ಸಂಖ್ಯೆ, ರಸ್ತೆಯಲ್ಲಿ ಮಲಗೋ ಸಂಖ್ಯೆ ಕಮ್ಮಿ ಆಗುತ್ತೆ. ಸೊ ಎಲ್ರಿಗೂ ಧನ್ಯವಾದ ಸರ್. ಥ್ಯಾಂಕ್ ಯು. ನಮ್ಮ ಆಶ್ರಮಕ್ಕೆ ಬಂದಿದ್ದಕ್ಕೆ ದೇವ್ರು 3 ವರ್ಷ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ಅಜಯ್, ಹೋಗಿ ಆರಾಮಾಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿ 10 ನಿಮಿಷದಲ್ಲಿ ಮಾತಾಡಿ. ಸ್ನೇಹಿತರೆ, ಏನು ಇವತ್ತು ಈ ವಿಡಿಯೋ ನೋಡ್ತಾ ಇರೋರಲ್ಲ, ಮುಂದಿನ ದಿನದಲ್ಲಿ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಮನಸ್ಸು ಬಿಚ್ಚಿ ಒಳ್ಳೇದು ಮಾಡಿ. ಈ ಅಮ್ಮ ಸುಮಾರು ದಿನ ಒಂದು ಮರದ ಕೆಳಗೆ ಮಲಗಿ, ಮಳೆ ಇದ್ರೂ ಗಾಳಿ ಬಂದರೂ ಏನೇ ಬಂದ್ರೂ ಎದ್ದೊಯ್ತಾರಿಲ್ಲ. ಏನು ನಮ್ಮ ಸಾಹೇಬರು ಸರ್ಕಲ್ ಇನ್ಸ್ಪೆಕ್ಟರ್ ನಿತಿನ್ ಶಿಲ್ಪಿ ಅವರು ಅಯ್ಯೋ ಅಂದು ನಮಗೆ ಫೋನ್ ಮಾಡಿ, ನಮ್ಮದು ಒಂದು ಕರ್ನಾಟಕ ಯುವಶಕ್ತಿ ವೇದಿಕೆ ಇದೆ, ಇದು 6 ತಿಂಗಳಲ್ಲಿ ಇಲ್ಲಿ ಬಂದಿದೆ, ಇದೇ ಥರ ವ್ಯಕ್ತಿ ಒಬ್ಬ ಮಸಾಣದಲ್ಲಿ ಮಾಡುತ್ತಿದ್ದ, ಅವ್ರನ್ನೂ ನಾವು ಕರ್ಕೊಂಡು ನಿಲ್ಬಿಟ್ಟು ಯೋಗೇಶ್ ಅಣ್ಣರು ಅವರು ಸ್ವಂತ ಮಗನಿಗಿಂತ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಇವತ್ತು ನಾವು ಕರೆದೋ ಬಾ ಹೋಗುವ ಅಂತ ನಾವು ಬರಲ್ಲ ಅಂತಾರೆ. ಇವತ್ತು ನಾವು ತಂದು ಬಿಟ್ಟಂಥ ಇಂಥ ಅನಾಥರಾಗಿರ್ಬೋದು ಇಲ್ಲ ಯಾರೇ ಇರ್ಬೋದು, ನಮಗೂ ತಾಯಿ ತಂದೆ ಇದ್ದಾರೆ. ನಾಳೆ ನಾವು ಇದೇ ಪರಿಸ್ಥಿತಿಗೆ ಹೋಗ್ತೀವಿ ಗೊತ್ತಿಲ್ಲ. ಆದರೆ ಮುಂದಿನ ದಿನದಲ್ಲಿ ಯಾರೇ ಆಗಲಿ ಒಂದು ರೋಡ್ ಪಕ್ಕ ಮನ್ಗೋರು ನಿಮ್ಮ ಕೈಲಾಗಿ ಸಹಾಯ ಆಗಲಿಲ್ಲ ಅಂದರೆ ನಮ್ಗೆ ಹೇಳಿ, ನಾವು ಕರ್ಕೊಂಡ್ಬಿಡ್ತೀವಿ. ಯಾಕೆ ಅಂದರೆ ನಾವು ಮಾಡಬೇಕಾಗಿರೋ ದಾನ ಧರ್ಮ ಇಷ್ಟೇ. ಆದರೆ ಇವತ್ತು ನಾವು ಕರ್ಕೊಬಂದಿಟ್ಕೇನೆ ಯೋಗಿ ಅಣ್ಣವರು ಒಳಗಡೆ ಕರೆಸಿ ನಮ್ಮನ್ನೊಂದು ಪರಿಚಯ ಮಾಡಿಸಿ ಇವ್ರಿಗೊಂದು ಜಾಗ ಕೊಡ್ತಾ ಇದ್ದಾರೆ ಅಂದರೆ ಇವತ್ತು ಹಿಂದೂ ಮುಂದೆ ನೋಡಲ್ರು, ಒಳಕೆ ಸೇರಿಸಲ್ರು, ಸ್ವಂತದವರು ಅಷ್ಟೇ ಯಾರೇ ಆಗಲಿ. ಆದರೆ ಇವತ್ತೊಂದು ಆಶ್ರಮ ಇದೆ ಅಂದರೆ ನಾವು ನಿಜವಾಗ್ಲೂ ಇದೊಂದು ದೇವಾಲಯ ಅಂತ ಹೇಳಬೇಕು, ದೇವಸ್ಥಾನ ಅಂತ ಹೇಳ್ಕೊಬೋದು. ಆದರೆ ಯೋಗಿ ಅಣ್ಣರೇ ಇದಕ್ಕೆ ಒಬ್ಬರು ದೇವ್ರಿಗಿಂತ ಪೂಜಾರಪ್ಪರು ಅಂತ. ಇದನ್ನು ದಯವಿಟ್ಟು ಮುಂದಿನ ದಿನದಲ್ಲಿ ಯಾರು ನೋಡ್ತಾ ಇದ್ದೀರೋ ನಿಮ್ಮ ಕೈಲಾದಂಥ ಸಹಾಯನ ಇಂಥ ಅನಾಥರಿಗೆ ಅಂತ ತಿಳ್ಕೊಳ್ಳದೆ ನಮ್ಮಲ್ಲೂ ಒಬ್ಬರು ಅಂತ ತಂದು ಸಹಾಯ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ದೇವ್ರು ಒಳ್ಳೆ ಮಾಡಿ. ಸರ್ ಬರೋದಾ ಅಂದ್ಕೊಡ.